ಡಿಕೆಶಿ ದೆಹಲಿಗೆ ಹೋಗಿದ್ದಕ್ಕೆ ಡಿಸ್ಟರ್ಬ್ ಆಗ್ಬಿಟ್ರ ಸಿಎಂ. ಡಿಕೆಶಿ ದೆಹಲಿ ದಂಡಯಾತ್ರೆ ಬೆನ್ನಲ್ಲೇ ಸಿಎಂ ಫುಲ್ ಗರಂ. ಡಿಸ್ಟರ್ಬ್ ಆದ್ರ ಸಿಎಂ. ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ನಿನ್ನೆ ಎಲ್ಲ ಕೂಲ್ ಆಗಿದ್ದ ಸಿಎಂ ಇವತ್ತು ಫುಲ್ ವೈಲೆಂಟ್. ನಾಯಕತ್ವ ಬದಲಾವಣೆ ಕುರಿತ ಪ್ರಶ್ನೆಗೆ ಸಿಟ್ಟಿಗೆದ್ರು ಸಿಎಂ. ವರಿಷ್ಠರು ಹೇಳಿದ್ರೆ ನಾನು ಕೇಳಬೇಕು, ಅವರು ಕೇಳಬೇಕು, ಎಷ್ಟು ಸಲ ಅಂತ ಇದನ್ನೇ ಕೇಳ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಬಜೆಟ್ ಬಳಿಕ ಪವರ್ ಶೇರಿಂಗ್ಗೆ ಸಿಎಂ ಡಿಕೆಶಿ ಪಟ್ ಹಿಡ್ಕೊಂಡು ಕೂತಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಎಂದಿರುವಂತಹ ಡಿಕೆ ಬ್ರದರ್ಸ್. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸಿಕೊಳ್ತಾರೆ, ನಿಧಾನವಾದ್ರೂ ಕೂಡ ಕೊಟ್ಟ ಮಾತನ್ನ ಸಿದ್ದು ಉಳಿಸಿಕೊಳ್ತಾರೆ. ಹೀಗಂತ ಹೇಳಿದವರು ಡಿಕೆ ಬ್ರದರ್ಸ್. ದಾಳವನ್ನ ಉರುಳಿಸಿದ ಬೆನ್ನಲ್ಲೇ ಸಿಎಂ ಕಿಡಿಕಾರಿದ್ದಾರೆ. ಈಗ ಪದೇ ಪದೇ ಈ ಪ್ರಶ್ನೆ ಕೇಳಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು. ನಿನ್ನೆ ಆರಾಮಾಗಿ ಕೂಲ್ ಆಗಿ ಇದ್ರು. ಮಾಧ್ಯಮ ಜೊತೆಗೂ ಕೂಡ ಸಿಎಂ ಫುಲ್ ಕೂಲ್ ಆಗಿ ಉತ್ತರವನ್ನ ನೀಡಿದ್ರು. ಆದ್ರೆ ಈಗ ಡಿಕೆಶಿ ಅವರು ದೆಹಲಿ ದಂಡಯಾತ್ರೆಯನ್ನ ಮಾಡ್ತಿದ್ದಾರೆ. ಈ ಕಡೆ ಡಿಕೆ ಬ್ರದರ್ಸ್ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ನಿಧಾನವಾದ್ರೂ ಕೂಡ ಸಿಎಂ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ. ಈಗ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಇವತ್ತು ಫುಲ್ ವೈಲೆಂಟ್ ಆಗಿ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಿದ್ದಾರೆ. ವರಿಷ್ಠರು ಹೇಳಿದ್ರು ನಾನು ಕೇಳಬೇಕು, ಅವರು ಕೇಳಬೇಕು, ಎಷ್ಟು ಸಲ ಅಂತ ಈ ಪ್ರಶ್ನೆ ಮಾಡ್ತೀರಾ ಅಂತ ಸಿಎಂ ಸಿಡಕಿದ್ರು ಇವತ್ತು. ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ನೀವು ಕೇಳದೇ ಇಲ್ವಲ್ಲ. ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ನೀವು ಕೇಳದೇ ಇಲ್ವಲ್ಲ. ಇದೆ 3 ತಿಂಗಳಾಯ್ತು ಶುರು ಮಾಡಿದ್ರು. ಕೇಳ್ಬೇಡಿ, ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದ್ರ ನಡ್ಕೊಳ್ಳೋದು. ನಾವು ಎಷ್ಟು ಸರಿ ಹೇಳೋದು ನಾನು ನಿಮಗೆ. ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ನೀವು ಕೇಳದೇ ಇಲ್ವಲ್ಲ. ಇದೆ 3 ತಿಂಗಳಾಯ್ತು ಶುರು ಮಾಡಿದ್ರು. ಕೇಳ್ಬೇಡಿ, ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದ್ರ ನಡ್ಕೊಳ್ಳೋದು. ನಾವು ಎಷ್ಟು ಸರಿ ಹೇಳೋದು ನಾನು ನಿಮಗೆ. ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ನೀವು ಕೇಳದೇ ಇಲ್ವಲ್ಲ. ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪಾ, ಇವತ್ತು ಸಿಎಂ ವೈಲೆಂಟ್ ಆಗಿ ಮಾತನಾಡಿದ್ದಾರೆ. ಎಷ್ಟು ಸಲ ಅಂತ ಈ ಪ್ರಶ್ನೆ ಕೇಳ್ತೀರಾ? ನನಗೂ ಗೊತ್ತಿದೆ, ಹೈಕಮಾಂಡ್ನವ್ರಿಗೂ ಗೊತ್ತಿದೆ, ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಈ ಪ್ರಶ್ನೆ ಕೇಳಬೇಡಿ ಅಂತಿದ್ದಾರೆ. ಯಾಕೆ ಸಿಎಂ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಪದೇ ಪದೇ ಪ್ರಶ್ನೆ ಕೇಳೋದಕ್ಕೆ ಟ್ರಿಗರ್ ಆದ್ರ ಅಥವಾ ಸತ್ಯ ಗೊತ್ತಿದ್ದು ನಾಯಕರು ಹೀಗೆ ಮಾತಾಡ್ತಿದ್ದಾರಾ ಅಂತ ಏನಿದೆ ಹೆಚ್ಚಿನ ಮಾಹಿತಿ ದೀಪಾ? ಮಂಜರಿ, ನಾಯಕತ್ವ ವಿಚಾರವಾಗಿ ಇದೀಗ ಮತ್ತೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಒಂದು ಹಂತಕ್ಕೆ ಈ ಒಂದು ವಿಚಾರ ಹೆಚ್ಚಾಗಿರುವಂಥದ್ದು. ಯಾಕಂದ್ರೆ ಸಹಜವಾಗಿ ದಿನದಿಂದ ದಿನಕ್ಕೆ ಶಾಸಕರುಗಳು ನೀಡ್ತಾ ಇರುವಂತಹ ಹೇಳಿಕೆಗಳು ಇಲ್ಲೊಂದು ಕಡೆ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬಳಿಕ ಏನು ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳೇನಿದ್ರು ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಈ ರೀತಿಯಾಗಿ ಹೇಳಿಕೆಯನ್ನ ನೀಡುವಂತಹದ್ದು ಸರಿಯಲ್ಲ, ಇದರಿಂದ ಗೊಂದಲ ಸೃಷ್ಟಿ ಆಗ್ತಿದೆ ಅನ್ನುವಂತಹ ಮಾತುಗಳನ್ನ ಹೇಳಿತ್ತು. ಇದರ ಬೆನ್ನಲ್ಲೇ ಇವತ್ತು ಡಿಕೆ ಸುರೇಶ್ ಅವರು ಕೂಡ ಕೊಟ್ಟ ಮಾತಿನ ವಿಚಾರ ಜೊತೆಗೆ ಸಿದ್ದರಾಮಯ್ಯ ಅವರ ಮೇಲಿರುವಂತಹ ವಿಶ್ವಾಸದ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಅವರ ಮೇಲೆ ನಮಗೆ ವಿಶ್ವಾಸ ಇದೆ, ಅವರು ಬಿಟ್ಟು ಕೊಡ್ತಾರೆ ಅನ್ನುವಂತಹ ಅರ್ಥದಲ್ಲಿ ಅವರ ಮಾತುಗಳೆಲ್ಲವೂ ಕೂಡ ಇದ್ವು. ಆ ವಿಚಾರವಾಗಿ ಅದೇ ಪ್ರಶ್ನೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಳಿದಾಗ ಸಹಜವಾಗಿ ಆ ವಿಚಾರವಾಗಿ ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಂಥದ್ದು. ಅಂದ್ರೆ ಪ್ರತಿದಿನವೂ ಕಳೆದ ಹಲವಾರು ತಿಂಗಳುಗಳಿಂದ ಇದೇ ಪ್ರಶ್ನೆಯನ್ನ ಕೇಳ್ತಿದ್ದೀರಾ, ಇದನ್ನ ಬಿಟ್ರೆ ಬೇರೆ ಇಲ್ವಾ ಅನ್ನುವಂತಹದ್ದನ್ನ ಅವರು ಗರಂ ಆಗಿ ಮಾತನಾಡಿರುವಂತಹದ್ದು. ಎಲ್ಲೋ ಒಂದು ಕಡೆ ನಾಯಕತ್ವ ವಿಚಾರವಾಗಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟಪಡಿಸ್ತಾ ಇದೆ. ಒಂದು ಕಡೆ ಅವರು ಬಿಟ್ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿರುವಂತಹ ಡಿಕೆ ಏನು ಶಿವಕುಮಾರ್ ಅವರ ಪಡೆ ಅವರ ಮೇಲೆ ಮತ್ತೊಮ್ಮೆ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತಹದ್ದು. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಹೇಳಿದ್ರೆ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಅನ್ನುವಂತಹದ್ದು ಸಿದ್ದರಾಮಯ್ಯ ಹೇಳ್ತಾ ಇರುವಂತಹದ್ದು. 2.5 ವರ್ಷದ ಬಳಿಕ ಎಲ್ಲವೂ ಕೂಡ
ಅನ್ನುವಂತಹದ್ದು ಸಿಎಂ ಸಿದ್ದರಾಮಯ್ಯ ಅವ್ರಿಗಷ್ಟೇ ಅಲ್ಲ, ಆಡಳಿತದ ಮೇಲೂ ಕೂಡ ಅದು ಪರಿಣಾಮ ಬೀರಿದೆ ಅನ್ನುವಂತಹದ್ದು ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಹೈಕಮಾಂಡ್ಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಆ ವಿಚಾರವಾಗಿ ಅವರು ಗರಂ ಆಗಿದ್ದಂತಹದ್ದು ಕೂಡ ನಿಜ. ಜೊತೆಗೆ ಇತ್ತೀಚೆಗೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ ಬಳಿಕ ಅವರ ವಿರುದ್ಧವೂ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದು. ಇದೆಲ್ಲದಕ್ಕೂ ಸೇರಿ ಅವರು ಇವತ್ತು ಗರಂ ಆದ್ರು ಅನ್ನುವಂತಹದ್ದಂತೂ ಸ್ಪಷ್ಟ. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪದೇ ಪದೇ ಈ ಪ್ರಶ್ನೆ ಕೇಳಬೇಡಿ, ಹೇಳಿದ್ದೀನಲ್ಲ, ಮೂರು ತಿಂಗಳಿಂದ ಇದೇ ಪ್ರಶ್ನೆ ಕೇಳ್ತಿದ್ದೀರಾ, ಬೇರೆ ಪ್ರಶ್ನೆ ಇಲ್ವಾ ನಿಮಗೆ ಅಂತ ಸಿಎಂ ಗರಂ ಆದ್ರು. ಈ ಕಡೆ ಡಿಕೆಶಿ ಅವರು ದೆಹಲಿ ದಂಡಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ರೀತಿ ಟೆನ್ಷನ್ ಆಗಿದ್ದಾರೆ, ಯಾಕೆ ಇದೇ ಪ್ರಶ್ನೆಯನ್ನ ಕೇಳ್ತೀರಿ ಅಂತ. ನಿನ್ನೆ ಫುಲ್ ಕೂಲ್ ಆಗಿ ಉತ್ತರಿಸಿದಂತಹ ಸಿಎಂ ಇವತ್ತು ವೈಲೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ.